ಚಿಲ್ಲಿ ಪೌಡರ್ ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಪ್ರಯಾಣವನ್ನ ಮಾಡಲಿದ್ದಾರೆ. ಬಿಹಾರ ಫಲಿತಾಂಶದ ಮರು ದಿನವೇ ದೆಹಲಿಗೆ ಭೇಟಿಯನ್ನ ಕೊಡ್ತಾ ಇರೋದು ಸಹಜವಾಗಿ ಕುತೂಹಲ ಅಂತ ಅನ್ನಿಸ್ತಾ ಇದೆ ಮತ್ತು ಪ್ರಶ್ನೆಗಳಿಗೂ ಕೂಡ ಏನ್ ಮಾತಾಡ್ತಾರೆ, ಯಾರನ್ನು ಭೇಟಿ ಆಗ್ತಾರೆ, ಬರುವಾಗ ಏನ್ ಸಂದೇಶ ತರ್ತಾರೆ ಅಂತ. ಬಟ್ ವಿಚಾರ ಏನು ಅಂದರೆ ಕಪಿಲ್ ಸಿಬಲ್ರ ಪುಸ್ತಕ ಲೋಕಾರ್ಪಣೆ ಇದೆ. ಮುಂಚಿತವಾಗಿ ನಿಗದಿ ಆಗಿತ್ತು ಈ ದಿನಾಂಕ. ಸೊ ಆ ಕಾರ್ಯಕ್ರಮದಲ್ಲಿ ಭಾಗಿಯಾಗೋದಕ್ಕೆ ಅಂತ ತೆರಳ್ತಾ ಇರುವಂಥದ್ದು. ಆದರೆ ಈ ಸಂದರ್ಭದಲ್ಲಿ ಕಾಂಗ್ರೆಸ್ ವರಿಷ್ಠ ನಾಯಕರನ್ನ ಭೇಟಿ ಮಾಡಬಹುದಾದ ಸಾಧ್ಯತೆ ಕೂಡ ಇದೆ. ರಾಹುಲ್ ಗಾಂಧಿ ಮತ್ತು ವೇಣುಗೋಪಾಲ್ರ ಭೇಟಿ ಮಾಡಬೇಕು ಅಂತ ಪ್ಲಾನ್ ಇದೆಯಂತೆ. ಬೆಳಗ್ಗೆ 11ಕ್ಕೆ ದೆಹಲಿಗೆ ತೆರಳ್ತಾರೆ ಸಿಎಂ ಸಿದ್ದರಾಮಯ್ಯನವರು. ಬಟ್ ಕಾರ್ಯಕ್ರಮ ಇರೋದು, ಪುಸ್ತಕ ಬಿಡುಗಡೆ ಕಾರ್ಯಕ್ರಮ ಇರೋದು ಸಂಜೆ 7 ಗಂಟೆಗೆ. ಸೊ ಅಲ್ಲಿಗೆ ಸ್ವಲ್ಪ ಸಮಯ ಇದೆಯಲ್ಲ, ಈ ಗ್ಯಾಪಲ್ಲಿ, ಈ ಸಮಯದಲ್ಲಿ ವರಿಷ್ಠರನ್ನು ಭೇಟಿ ಆಗಬೇಕು ಅಂತ ಸಿಎಂ ಪ್ರಯತ್ನಿಸ್ತಾ ಇದ್ದಾರೆ. ರಾಹುಲ್ ಗಾಂಧಿಯವರ ಭೇಟಿಗೆ ಅವಕಾಶ ಸಿಗುತ್ತಾ ಅನ್ನೋದು ಪ್ರಶ್ನೆ. ಯಾಕಂದರೆ ಈಗಾಗಲೇ ಬಿಹಾರ ಎಲೆಕ್ಷನ್ನ ಹೀನಾಯ ಸೋಲು ಒಂದು ರೀತಿಯಾಗಿ ಮುಜುಗರ ಮತ್ತು ಆಲೋಚನೆ, ಚಿಂತೆಯನ್ನು ಉಂಟು ಮಾಡಿರುತ್ತೆ. ಸೊ ಇದರ ನಡುವೆ ಅವಕಾಶ ಸಿಕ್ಕಿದ್ರೆ ಸಂಪುಟ ಪುನಾರಚನೆಯ ಬಗ್ಗೆ ಇವತ್ತು ಚರ್ಚೆ ಮಾಡಬಹುದು ರಾಹುಲ್ ಗಾಂಧಿಯವರ ಜೊತೆಗೆ ಅಂತ ಹೇಳ್ತಾ ಇದ್ದಾರೆ. ಸಮಗ್ರ ಚರ್ಚೆಯನ್ನು ನಡೆಸ್ತಾರಂತೆ ಸಿಎಂ ಸಿದ್ದರಾಮಯ್ಯನವರು ಅವಕಾಶ ಸಿಕ್ಕಿದ್ರೆ ರಾಹುಲ್ ಗಾಂಧಿಯವರ ಜೊತೆಗೆ ಮಾತನಾಡೋದಕ್ಕೆ. ಅದರ ಜೊತೆಗೆ ರಾಜ್ಯ ರಾಜಕಾರಣದ ಬಗ್ಗೆಯೂ ಕೂಡ ಚರ್ಚೆಯನ್ನು ಮಾಡಬಹುದಾದ ಸಾಧ್ಯತೆ ಇದೆ ಅನ್ನೋದನ್ನು ಹೇಳಲಾಗ್ತಾ ಇದೆ. ಅವಕಾಶ ಸಿಗುತ್ತಾ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದರೆ ಕಳೆದ ಬಾರಿಗೆ ಬಿಹಾರ ಎಲೆಕ್ಷನ್ ಮುಗಿತಾ ಇದ್ದ ಹಾಗೆಯೇ ವಿದೇಶ ಪ್ರಯಾಣವನ್ನು ಮಾಡ್ತಾರೆ ರಾಹುಲ್ ಗಾಂಧಿಯವರು ಅಂತ ಹೇಳ್ತಾ ಇದ್ರು. ಬಿಹಾರ ಎಲೆಕ್ಷನಲ್ಲಿ ಬ್ಯುಸಿ ಇದ್ರಲ್ಲ, ಆ ಕಾರಣಕ್ಕಾಗಿ. ಸೊ ಹಾಗಾಗಿ ಇವತ್ತು ಏನಾಗುತ್ತೆ ಅನ್ನೋದು ಕುತೂಹಲ. ಇನ್ನೊಂದು ಕಡೆಯಲ್ಲಿ ಬಿಹಾರ ಸೋಲಿನ ಶಾಕ್ನಿಂದ ಹೊರಬರ್ತಾ ಇಲ್ಲ ಕಾಂಗ್ರೆಸ್ ಹೈಕಮಾಂಡ್. ಹಾಗಾಗಿ ಇವತ್ತು ಸಿಎಂಗೆ ಹೈಕಮಾಂಡ್ ಭೇಟಿಗೆ ಅವಕಾಶ ಕಷ್ಟ ಸಾಧ್ಯ ಅಂತ ಹೇಳ್ತಾ ಇದ್ದಾರೆ. ಇದರ ಜೊತೆಗೆ ಸಿಎಂ ಡಿ.ಕೆ. ಶಿವಕುಮಾರ್ ಕೂಡ ದೆಹಲಿಗೆ ಪ್ರಯಾಣ ಮಾಡ್ತಾ ಇದ್ದಾರೆ. ಸೇಮ್ ಕಾರ್ಯಕ್ರಮ, ಪುಸ್ತಕ ಬಿಡುಗಡೆ. ಅವರು ಇದೇ ಕಾರ್ಯಕ್ರಮ ಹೆಸರು ಹೇಳ್ಕೊಂಡು ಹೋಗ್ತಾ ಇರೋದು. ಕೇವಲ ಡಿ.ಕೆ. ಶಿವಕುಮಾರ್ ಅವರು ಮಾತ್ರ ಅಲ್ಲ, ಇವ್ರ ಜೊತೆಗೆ ಇನ್ನೂ ಒಂದಷ್ಟು ಸಚಿವರು ದೆಹಲಿಗೆ ಹೋಗ್ತಾ ಇದ್ದಾರೆ. ಅವರು ಬೇರೆ ಬೇರೆ ಕಾರ್ಯಕ್ರಮಗಳಿದೆ ಅಂತ ಹೇಳ್ತಾ ಇದ್ದಾರೆ. ಕೆಲವರು ಇದೇ ಕಾರ್ಯಕ್ರಮ ಅಂತ ಹೇಳ್ತಾ ಇದ್ದಾರೆ. ಆದರೆ ಇವರೆಲ್ಲರೂ ಸಂಪುಟ ಪುನಾರಚನೆ ಆದರೆ ನಮ್ಮ ಸ್ಥಾನ ಎಲ್ಲಿ ಹೋಗ್ಬಿಡುತ್ತೋ, ನಮ್ಮ ಸ್ಥಾನ ನಾವು ಗಟ್ಟಿ ಮಾಡ್ಕೊಳ್ಬೇಕು ಅನ್ನುವಂಥ ನಿಟ್ಟಿನಲ್ಲೂ ಕೂಡ ಹೈಕಮಾಂಡ್ ನಾಯಕರನ್ನ ಭೇಟಿಯಾಗಿ ಚರ್ಚೆಯನ್ನು ಮಾಡಬೇಕು ಅಂತ ಹೋಗ್ತಾ ಇದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಬಟ್ ಪ್ರಶ್ನೆ ಏನು ಅಂತ ಅಂದರೆ, ಈಗ ಬಿಹಾರ ಚುನಾವಣೆ ಮುಗಿದ್ಮೇಲೆ ನೋಡೋಣ ಅಂತ ಹೇಳ್ತಾ ಇದ್ರು. ಚುನಾವಣೆ ಮುಗೀತು. ಬಟ್ ಕಾಂಗ್ರೆಸ್ ಗತಿ ಏನಾಯಿತು, ಕಾಂಗ್ರೆಸ್ನ ಸದ್ಯದ ಪರಿಸ್ಥಿತಿ ಏನು, ತಾವು ಗೆಸ್ಸೂ ಮಾಡಿರಲಿಲ್ಲ. ಆ ಥರದೊಂದು ಸೋಲು ಕಾಂಗ್ರೆಸ್ಸಿಗಾಗಿರೋದು ಬಹಳ ಮುಜುಗರ ಅಂತೂ ಆಗಿದೆ. ಈ ಬಾರಿ ಮತಚೋರಿ ಅನ್ನುವಂಥ ಒಂದು ಅಭಿಯಾನವನ್ನು ಇಟ್ಕೊಂಡು ರಾಹುಲ್ ಗಾಂಧಿ ದಾಖಲೆ ಸಮೇತ ಬಂದಿದ್ದು ಜನರಿಗೆ ಕನೆಕ್ಟ್ ಆಗಿರುತ್ತೆ, ಜನರು ಕಾಂಗ್ರೆಸ್ಸಿಗೆ ವೋಟ್ ಹಾಕ್ತಾರೆ ಅಂತ ಭಾವಿಸಿದ್ರು. ಎಲ್ಲ ಲೆಕ್ಕಾಚಾರಗಳು ತಲೆಕೆಳಗಾಗಿದೆ. ಸಮೀಕ್ಷೆಯನ್ನೇ ಒಪ್ಕೊಳ್ಳೋಕೆ ರೆಡಿ ಇರಲಿಲ್ಲ. ಸಮೀಕ್ಷೆಯನ್ನು ಮೀರಿದ ರಿಸಲ್ಟ್ NDAಗೆ ಬಂದಿದೆ. ಸೊ ಸ್ವಲ್ಪ ಸುಧಾರಿಸ್ಕೊಳ್ಬೇಕಾಗತ್ತೆ, ಸಮಯ ಬೇಕಾಗತ್ತೆ, ಆತ್ಮಾವಲೋಕನ ಮಾಡ್ಕೊಳ್ಬೇಕಾಗತ್ತೆ. ಯಾಕೆ ಸೋತ್ವಿ, ಹೆಂಗೆ ಸೋತ್ವಿ, ಏನು ಸರಿ ಮಾಡ್ಕೋಬೇಕು, ಏನು ಕತೆ, ಏನು ಎತ್ತ ಅಂತ ಎಲ್ಲ. ಸೊ ಇಮ್ಮಿಡಿಯೇಟ್ ಆಗಿ ಕರ್ನಾಟಕದ ವಿಚಾರದ ಬಗ್ಗೆ ಅಥವಾ ಇಲ್ಲಿನ ರಾಜ್ಯ ಸರ್ಕಾರದ ಬಗ್ಗೆ ಡಿಸಿಷನ್ ತೆಗೆದುಕೊಳ್ಳೋದು ಕಷ್ಟನೂ ಆಗ್ಬೋದು. ಸ್ವಲ್ಪ ಮಟ್ಟಿಗೆಲ್ಲವೂ ಏನೇನಿದೆಯಾ ಹಾಗೆ ಹೋಗಲಿ, ಯಥಾಸ್ಥಿತಿನೇ ಮುಂದುವರಿಲಿ, ತಾತ್ಕಾಲಿಕವಾಗಿ ನಾವು ಏನು ಡಿಸಿಷನ್ನು ತೆಗೆದುಕೊಳ್ಳೋದು ಬೇಡ ಅಂತ ಬ್ರೇಕ್ ಹಾಕಿರಬಹುದು ಅಂತ ಕೂಡ ಹೇಳ್ತಾ ಇದ್ದಾರೆ. ಸೊ ಆ ಕಾರಣಕ್ಕಾಗಿ ಇವತ್ತು ಸಿದ್ದರಾಮಯ್ಯನವ್ರಿಗಾಗಿರ್ಬೋದು ಅಥವಾ ಡಿ.ಕೆ. ಶಿವಕುಮಾರ್ ಅವ್ರಿಗಾಗಿರ್ಬೋದು ಹೈಕಮಾಂಡ್ ನಾಯಕರು ಸಿಗ್ತಾರಾ ಅನ್ನೋದೇ ಒಂದು ಪ್ರಶ್ನೆ ಇರೋದು. ಸಿಕ್ಕಿದ್ರೂ ಇವೆಲ್ಲ ಮಾತಾಡ್ತಾರಾ ಅನ್ನೋದು ಪ್ರಶ್ನೆ, ಮಾತಾಡಿದ್ರೂ ಒಂದು ಗಟ್ಟಿ ನಿರ್ಧಾರಕ್ಕೆ ಬರ್ತಾರಾ ಅನ್ನೋದು ಪ್ರಶ್ನೆ ಇದೆ. ಮುಂದಕ್ಕೆ ಹಾಕೊಂಡು ಹೋಗ್ಬೋದಾದ ಸಾಧ್ಯತೆಗಳು ಕೂಡ ಆಗಿದೆ. ನೋಡಬೇಕಾಗತ್ತೆ ಇನ್ನೇನು ಇವತ್ತು ಸಂಜೆ